ಅಹಿಂಸೆ ಮತ್ತು ಶಾಂತಿಯ ಪ್ರತೀಕವಾದ ಜೈನ ಧರ್ಮದ 24ನೇ ತೀರ್ಥಂಕರ ಭಗವಾನ್ ಮಹಾವೀರರ ಜನ್ಮ ಕಲ್ಯಾಣೋತ್ಸವವನ್ನು ಸೋಮವಾರ ಸನ್ಮತಿ ಸೇವಾ ಸಮಾಜದ ವತಿಯಿಂದ ಅದ್ಧೂರಿಯಾಗಿ ಆಚರಿಸಲಾಯಿತು. ಮಹಾವೀರ ಜಯಂತಿ ಅಂಗವಾಗಿ ಸುಸಜ್ಜಿತವಾಗಿ ಅಲಂಕೃತಗೊಂಡಿದ್ದ ರಥದಲ್ಲಿ ಭಗವಾನ್ ಮಹಾವೀರ್ ಅವರ ಭಾವಚಿತ್ರ ಮೆರವಣಿಗೆ ನಡೆಯಿತು. ಮೆರವಣಿಗೆಯಲ್ಲಿ ಕುದುರೆಗಳು, ಒಂಟೆಗಳು, ಡೋಲು, ವಿಂಟೇಜ್ ಕಾರ್, ಡೋಲು, ಮಹಿಳೆಯರಿಂದ ನಡೆದ ಲೆಜಿಮ್ ಸಾರ್ವಜನಿಕರ ಗಮನ ಸೆಳೆದವು. ಸಾಂಪ್ರದಾಯಿಕ ಉಡುಗೆ ತೊಟ್ಟ ಶ್ರಾವಕ-ಶ್ರಾವಕಿಯರು ಭಕ್ತಿಭಾವದಿಂದ ಜೈನ ಧರ್ಮದ ಜೈಕಾರಗಳನ್ನು ಕೂಗುತ್ತಾ ಸಾಗಿದ್ದು ಮೆರವಣಿಗೆಯ ಮೆರುಗನ್ನು ಹೆಚ್ಚಿಸಿತು. ಮೆರವಣಿಗೆಯುದ್ದಕ್ಕೂ ಭಕ್ತರಿಗೆ ನೀರು ಹಾಗೂ ಪಾನಕ ವ್ಯವಸ್ಥೆಯನ್ನು ಮಾಡಲಾಗಿತ್ತು. ಮೆರವಣಿಗೆ ನಂತರ ಭಗವಾನ್ ಮಹಾವೀರ ಸನ್ಮತಿ ಜಿನ ಮಂದಿರದಲ್ಲಿ ಕಳಸಾಭಿಷೇಕ ಹಾಗೂ ಪ್ರಸಾದದೊಂದಿಗೆ ಸಮಾರೋಪಗೊಂಡಿತು. ಮಾಜಿ ಶಾಸಕ ಅಮೃತ್ ದೇಸಾಯಿ ಅವರು ಮಹಾವೀರ್ ಸರ್ಕಲ್ನಲ್ಲಿ ಇರುವ ಸ್ತಂಭಕ್ಕೆ ಪುಷ್ಪವೃಷ್ಟಿ ಮಾಡಿದರು. ಜನ್ಮ ಕಲ್ಯಾಣೋತ್ಸವದ ಅಂಗವಾಗಿ ಭಗವಾನ್ ಮಹಾವೀರರ ಭಾವಚಿತ್ರಕ್ಕೆ ವಿಶೇಷ ಪೂಜೆ ನೆರವೇರಿಸಲಾಯಿತು. ಶಾಂತಿ ಮಂತ್ರ ಪಠಣ, ಭಜನೆ ಹಾಗೂ ಸಮಾಜದ ಹಿರಿಯರಿಂದ ಮಹಾವೀರರ ಜೀವನ ಸಂದೇಶದ ಕುರಿತು ಉಪನ್ಯಾಸಗಳು ಜರುಗಿದವು. ಮಹಾವೀರ